ಕೋಟ್ಯಾಧೀಶರು ಮಾತ್ರ ಇವತ್ತು ಸ್ಪರ್ಧೆ ಮಾಡುವಂಥದ್ದು. ಯಾಕಂದ್ರೆ ಒಂದು MLA ಕ್ಷೇತ್ರಕ್ಕೆ 10 ಕೋಟಿ ರೂಪಾಯಿ ಖರ್ಚು ಮಾಡುವಂಥ ಜನರನ್ನು, 20 ಕೋಟಿ ಖರ್ಚು ಮಾಡೋ ಜನರನ್ನು ನಾವು ನೋಡ್ತಾ ಇದ್ವಿ. MP ಹೇಳಿಕ್ಕೆ ಸಾಧ್ಯ ಇಲ್ಲದಷ್ಟು ಖರ್ಚು ಮಾಡುವಂಥವ್ರು ನೋಡ್ತಾ ಇದ್ವಿ. RSS ಪಕ್ಷ ಕೊಂಡುಕೊಳ್ಳೋದು ನೋಡ್ತಾ ಇದ್ದೀವಿ. ಒಬ್ಬೊಬ್ಬ ವ್ಯಕ್ತಿ 10 ಕೋಟಿ. ಇವತ್ತು ನೋಡ್ರಿ, ಈ ಒಂದು ವೆಸ್ಟ್ ಬೆಂಗಾಲದ ನೀವು ಈ ಒಂದು ನಮ್ಮ ಮಮತಾ ಬ್ಯಾನರ್ಜಿ ಪಾರ್ಟಿನ ಹೊಡಿಸಿರುವಾಗೆ, ತೃಣಮೂಲ ಕಾಂಗ್ರೆಸ್ನ ಹೊಡಿಸಿರುವಾಗ ಯಾವ ರೀತಿ ಕೊಡ್ತಾ ಇದ್ದಾರೆ ಅಂತ ಆನ್ ದ ಮುಖದ ಮುಂದೆ ಬರುವಂಥ ದೃಶ್ಯಗಳು ನೋಡಿದಾಗ ಮನುಷ್ಯ ನೋವು ಅನಿಸ್ತದೆ. ಇದೇನಪ್ಪ ಇದು ಪ್ರಜಾಪ್ರಭುತ್ವ, ನಾವು ಏನಾಗ್ತಾ ಇದ್ದೀವಿ, ನಮ್ಮ ಜನರಿಂದ ಆಯ್ಕೆ ಅಂತ ಜನ ತಮ್ಮನ್ನ ಯಾವ ರೀತಿಯಾಗಿ ಮಾರ್ಕೊಳ್ತಾ ಇದ್ದಾರಂತ. ಇಂಥ ಸಂದರ್ಭದಲ್ಲಿ ಹೊಸ ಆಶೆಗಳನ್ನು ಮೂಡ್ತಾ ಇದ್ದಾವೆ. ಆ ದಿಶೆಯಲ್ಲಿ ಇವತ್ತು ನಾನು ಒಂದಿಷ್ಟು ಇವರ ಬಗ್ಗೆ ನಮ್ಮ ರೈತ ಮೂವ್ಮೆಂಟು, ರೈತ ನಾಯಕರ ಬಗ್ಗೆ ಮಾತಾಡುವಂಥ ಒಂದು ಅನಿವಾರ್ಯತೆಯನ್ನು ಇವತ್ತು ಹೇಳಬೇಕಾಗಿದೆ. ಮತ್ತು ಜೊತೆಗೆ ಅದನ್ನು ಪರಿಚಯಿಸಬೇಕಾಗ್ಯದ. ಯುವಕರು ಯಾರಿದ್ದಾರಪ್ಪ ಸಮಾಜಕ್ಕೆ ತಿಳಿಸುವಂಥ ಕೆಲಸ ಆಗಬೇಕಾಗ್ಯದ. ಇವತ್ತು ಮಾತ್ರ ನಮ್ಮ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರಂಗ, ಬಾಬಾಗೌಡ ಪಾಟೀಲ್ ರಂಗ, ರುದ್ರಪ್ಪನವರಂಗ ಅನೇಕರು ಬಂದು ಹೋಗಿದ್ದಾರೆ. ರುದ್ರೇಶ್ ಅನ್ನುವಂಥವ್ರು ಅನೇಕರು ಬಂದು ಹೋಗಿದ್ದಾರೆ. ಅಂಥವರ ಒಂದು ನೆರಗಟ್ಟಿನಲ್ಲೇ ಅದೇ ಕಾಲಕ್ಕೆ ಈ ಒಂದು ರೈತ ಮೂವ್ಮೆಂಟನ್ನಾಗಿರ್ಬೋದು, ಕಾರ್ಮಿಕರ ಮೂವ್ಮೆಂಟನ್ನಾಗಿರ್ಬೋದು ಜೀವಂತವಾಗಿ ತಿಳಿಸಿ ಹೇಳುವಂಥ ಹೇಳಿದ್ದಂಥ ಲಂಕೇಶ್ ಅಂತವ್ರು ಇವತ್ತು ಇಲ್ಲ. ಆದರೆ ವಿಚಾರಗಳು ಮುಂದುವರಿತಾ ಇದ್ದಾವೆ. ನಾ ಹೇಳೋ ಉದ್ದೇಶ ಒಂದು, ಈಗ ಇಡೀ ರಾಜ್ಯ ತುಂಬ ಇವರು ಹರಿದಾಡ್ತಾ ಇದ್ದಾರೆ. ಉಳಿದ ರೈತ ಮುಖಂಡರು ನಮ್ಮ ವಿಶ್ವಾಸ ತೆಗೆದುಕೊಳ್ತಾ ಇದ್ದಾರೆ. ಇದರಿಂದಾಗಿ ಒಂದು ಹೊಸ ಆಶೆ ಹೌದಪ್ಪ ಅಂತೇಳಿ ಅದನ್ನು ಇನ್ನು ನಾವು ಮೇಲೆ ಹೇಳ್ತಾ ಇರೋದು, ಪ್ರತಿ ರೈತರಿಗೆ ಮುಟ್ಟೆ ನಾವು ಎಲ್ಲಿ ಅನ್ಯಾಯಕ್ಕೊಳಗಾಗ್ತಾ ಇದ್ದೀವಿ ಅಂದ್ರೆ, ಅನ್ಯಾಯಕ್ಕೆ ಅಂದ್ರೆ ಸಹಜದ. ಈ ಒಂದು ಇಲೆಕ್ಷನ್ ಸಂದರ್ಭದಲ್ಲೇ ದುಡ್ಡು ತೊಗೊಂಡು ಓಟ್ ಹಾಕೋದು, ಸೆರೆ ಕೊಡೋದು, ಓಟ್ ಹಾಕೋದು, ಮತ್ತೇನು ಮಾಡೋದ್ರಿಂದ ಇಂಥ ರೈತ ಬಂದುಬಿಡ್ತಾರೆ. ನೀವು ರೊಕ್ಕ ಖರ್ಚು ಮಾಡಿದಾಗ ಅವ್ರು ರೊಕ್ಕ ತಕ್ಕೊಳ್ಳೋರಲ್ರಿ, ಅವರು ತಪ್ಪದನ್ನ ಹೇಳಕ್ಕೆ ಹೋಗೋದಿಲ್ಲ. ನೀವು ರೊಕ್ಕ ತೊಗೊಳೋದು ಬಿಟ್ರೆ ಯೋಗ್ಯನ ಆಯ್ಕೆ ಮಾಡೋಕತ್ತಿದ್ರೆ ಯಾಕೆ ಬರ್ತದೆ ಇದೆಲ್ಲ? ಇವತ್ತೇನೋ ಪಾಪ ಹೋರಾಟ ಮಾಡ್ತಾ ಇದ್ದಾರೆ ನಮ್ಮ ಗುರೂಜಿ ಶಶಿಕಾಂತ್ ಅವರು, ಜೊತೆಗೆ ನಮ್ಮ ಏನಪ್ಪ ಅಂದ್ರೆ ಚುನಾಪನವರು, ಇವ್ರ ಜೊತೆಗೆ ಇನ್ನೂ ಅನೇಕರು ಕೂಡ್ತಾ ಇದ್ದಾರೆ. ಈ ಹೋರಾಟ ಮಾಡೋಕ್ಕಿಂತಲೂ ಒಮ್ಮೆ ಒನ್ಸ್ ಫಾರ್ ಆಲ್ ಇವೇನು ಪಾರ್ಟಿ ಸಿಸ್ಟಮ್ ಅದ ನಮ್ಮಲ್ಲಿ, ಕಾಂಗ್ರೆಸ್ ಇರಲಿ, BJP ಇರಲಿ, ಮತ್ತೊಂದಿರಲಿ, ಮಗುವೊಂದಿರಲಿ, ಇವುಗಳ ಸಿಸ್ಟಮ್ ನಮ್ಗೆ ಬೇಡಪ್ಪ. ಇವತ್ತಿನ ಯುವಕರು ಮತ್ತು ಈ ರೈತರು ಬಡವರ ಕೊಡ್ಕೊಂಡು ಯೋಚನೆ ಮಾಡಿ ಯೋಗ್ಯರನ್ನು ಆಯ್ಕೆ ಮಾಡುವಂಥ ಒಂದು ದೊಡ್ಡ ಸಾಹಸ ಕೈ ಹಾಕಬಾರ್ದು ಅಂತ ಈಗ ಹಿಂದೆ ಪ್ರಯತ್ನ ಮಾಡಿದ್ದಾರೆ. ಪ್ರೊಫೆಸರ್ ನಂಜುಂಡಸ್ವಾಮಿ ಪ್ರಯತ್ನ ಮಾಡಿದರು, ಬಾಬಾಗೌಡ ಪಾಟೀಲ್ ಪ್ರಯತ್ನ ಮಾಡಿದರು, ಕರ್ನಾಟಕದಲ್ಲಿ ರಾಷ್ಟ್ರಮಟ್ಟದಲ್ಲಿ ಪ್ರಯತ್ನ ಆಗಿದ್ದಾವೆ, ರಾಕೇಶ್ ಟೆಕಾಯ್ತರಂಥವ್ರು ಅವರೆಲ್ಲ ಪ್ರಯತ್ನ ಮಾಡಿದ್ದಾರೆ. ಜೊತೆಗೆ ಅನೇಕ ವಿಚಾರವಾದಿಗಳು ಇಲ್ಲಿದ್ದಾರೆ. ಬಟ್ ಅವ್ರಿಗೆ ಏನಾಗ್ಯದಪ್ಪ ಅಂತಂದ್ರೆ ಜನಕ್ಕೆ ಹೋಗಿ ಮುಟ್ಟೋದಕ್ಕಾಗಿ ಶಿಕ್ಷಣ ಎಲ್ಲ